ಬರೋ ತಿಂಗಳು ಆಗಸ್ಟ್ 9ನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ಒಂದು ಡೇಟ್ ಅನ್ನ ಕೊಟ್ಟಿದ್ದಾರೆ. ಬಹಳ ವರ್ಷದಿಂದ ಒಂದು ಕನಸಿತ್ತು. ಆ ಕನಸನ್ನ ಬರೋ ತಿಂಗಳು 9ನೇ ತಾರೀಕಿಗೆ ನನಸಾಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. 2013 ಹಿಡ್ಕೊಂಡು 2018ವರೆಗೂ ಮನೆಯ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇರುವಾಗ 1 lakh ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ತಂದಿದ್ರು. ಅದರಲ್ಲಿ ಈ ಸ್ಕೀಮ್ ತಲಕ ಕಾರಣ ಅಂದರೆ ಬೆಂಗಳೂರು ಸರೌಂಡಿಂಗಲ್ಲಿ ಭಾಳ ಆಟೋ ಚಾಲಕರಿದ್ದಾರೆ, ಬೀದಿ ವ್ಯಾಪಾರ ಮಾಡೋರೆ, ಬಡವರು ಜಾಸ್ತಿ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರದ್ದು ಒಂದು ಮನೆ ಆಗಬೇಕಂತ 6 ಲಕ್ಷ ರೂಪಾಯಿನ ನಿಗದಿ ಮಾಡಿದ್ರು 2016ರಲ್ಲಿ. ಮಾಡಿಬಿಟ್ಟು ರಾಜೀವ್ ಗಾಂಧಿ ಹೌಸಿಂಗ್ಗೆ 1028 ಎಕರೆ ರೂಪಾಯಿ ಸರ್ಕಾರಿ ಜಾಗನ ಹ್ಯಾಂಡ್ ಓವರ್ ಮಾಡಿದ್ರು ರಾಜೀವ್ ಗಾಂಧಿಯಲ್ಲಿ. ಅದರಲ್ಲಿ ನಾವು ಟೆಂಡರ್ ಕರೆದು 13,000 ಮನೆಗಳಿಗೆ ಕೆಲಸನ ಶುರು ಮಾಡಿದ್ವಿ. $6,000 ಅಂದರೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾಯಿದ್ರು, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾಯಿದ್ರು. SC ST ಇದ್ರೆ 2 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ತಾಯಿದ್ರು. ಅವ್ರು 2.5 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಅವ್ರಿಗೊಂದು ಮನೆ ಸಿಗ್ತಾಯಿತ್ತು. ತಾವು ನೋಡ್ಬೋದು ಯಾವ ಥರ ಮನೆಗಳು ಇದೆ ಅಂತ. ನನ್ನ ಅನಿಸಿಕೆ ಪ್ರೈವೇಟ್ ಅಪಾರ್ಟ್ಮೆಂಟಿಂದ ಕಡಿಮೆ ಅಂತೂ ಏನಿಲ್ಲ. ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು 1 ಲಕ್ಷ ರೂಪಾಯಿ ನಾವು ಸರ್ಕಾರ ವತಿಯಿಂದ ಕೊಡುವ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಈಗ ಬ್ಯಾಂಕಿಂದ 5 ಲಕ್ಷ ಲೋನ್ ತೊಗೊಳ್ಬೇಕಂತ ಇದೀವಿ. ಬ್ಯಾಂಕಲ್ಲಿ ಏನಾಗಿದೆ, ಪಾಪ ಸಣ್ಣ ಪುಟ್ಟ ಬಡವರು ಅವ್ರು ಏನೋ 2 ವೀಲರ್ಗೋ ಮತ್ತೊಂದಕ್ಕೋ ಲೋನ್ ತೊಗೊಂಡಿರ್ತಾರೆ, ಅದು ಡಿಫಾಲ್ಟರ್ ಆಗಿರ್ತಾರೆ. ಹಂಗಾಗಿ ಸಿಬಿಲ್ ಬರ್ತಾ ಇಲ್ಲ. ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಅಂದರೆ ಇಂಟ್ರೆಸ್ಟ್ ಕಡಿಮೆ ಅದಲ್ಲಿ. ಈಗ ಸಿಬಿಲ್ ಇಲ್ಲ ಕಾರಣಕ್ಕೆ ಅವ್ರಿಗೆ ಲೋನ್ ಸಿಗ್ತಾ ಇಲ್ಲ. ಪ್ರೈವೇಟ್ ಬ್ಯಾಂಕಲ್ಲಿ ಹೋದರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ. ನಾವು ನ್ಯಾಷನಲೈಸ್ ಬ್ಯಾಂಕ್ ಕಂಪೇರ್ ಮಾಡಿ ಪ್ರೈವೇಟ್ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇತ್ತು. ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ ಅವ್ರಿಗೆ EMI 5,200 5,500 ಒಳಗಡೆ ಬರ್ತದೆ. ಈಗ ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಿದ್ದ ಕಾರಣಕ್ಕೆ 8,500 ಆಗ್ತಾ ಇತ್ತು. ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ ಇಲ್ಲ ಅವ್ರು ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಅವ್ರು ಪ್ರೈವೇಟ್ ಬ್ಯಾಂಕಲ್ಲೇ ತೊಗೊಂಡು ಆ ರೇಟ್ ಆಫ್ ಇಂಟ್ರೆಸ್ಟ್ ಏನು ನ್ಯಾಷನಲೈಸ್ ಬ್ಯಾಂಕ್ ಇತ್ತು ಅಷ್ಟು ಅವ್ರು ಕೊಡಲಿ, ಬೆನಿಫಿಷರಿ ಅಷ್ಟು ಕೊಡಲಿ, ಮಿಕ್ಕಿದ್ದು ನಾವು ಸರ್ಕಾರದಿಂದ ಕೊಡುವ ಅಂತ ಹೇಳ್ಬಿಟ್ಟು ಮೊನ್ನೆ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿದ್ದಾರೆ. ಇದು ಅಪ್ರೂವ್ ಮಾಡಿದ್ದಾರೆ. ಈಗ 9ನೇ ತಾರೀಕು ಇದೆ, ಬರೋ ತಿಂಗಳು 9ನೇ ತಾರೀಕಿಗೆ ನಾವು 13,000ದಲ್ಲಿ ಒಂದು 7,000 ಮೊದಲೇ ಹಂತದಲ್ಲಿ 7,000 ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. 9ನೇ ತಾರೀಕು ಮನೆಗಳು ಕೊಡ್ತೀವಿ.